ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಸಸ್ಯ ಸಂಜೀನ್ ಪಂಚಕ್ರಮ ಸೆಂಟರ್, ಅಶೋಕವನ, ಗೋಕರ್ಣ. ಇವತ್ತು ನಾನು ನಿಮ್ಗೆ ಆಯುರ್ವೇದ ಹೇಳಿರುವಂತ ಕೆಲವೊಂದು ಬೇಸಿಕ್ ಪ್ರಿನ್ಸಿಪಲ್ ಬಗ್ಗೆ ಹೇಳ್ತಾ ಬರ್ತೇನೆ. ಆಯುರ್ವೇದದಲ್ಲಿ ತ್ರಿದೋಷ, ಸಪ್ತ ಧಾತುಗಳು ಹಾಗೂ ತ್ರಿಮಲಗಳ ಬಗ್ಗೆ ಹೇಳ್ತಾರೆ. ತ್ರಿದೋಷ ಅಂತಂದ್ರೆ ವಾತ, ಪಿತ್ತ, ಕಫ. ಸಪ್ತ ಧಾತು ಅಂತಂದ್ರೆ ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ ಹಾಗೂ ಶುಕ್ರ. ಇದಕ್ಕೆ ಸಪ್ತ ಧಾತುಗಳು ಅಂತ ಹೇಳ್ತೀವಿ. ಹಾಗೂ 3 ಮಲಗಳು, ಮೂತ್ರ, ಪುರುಷ ಹಾಗೂ ಸ್ವೇದ. ಹೀಗೆ ತ್ರಿದೋಷ, ಸಪ್ತಧಾತು ಹಾಗೂ ತ್ರಿಮಲಗಳ ಬಗ್ಗೆ ಹೇಳ್ತಾರೆ. ಇದರಲ್ಲಿ ಈಗ ತ್ರಿದೋಷ ಅಂತಂದ್ರೆ ನಿಮ್ಗೆ ವಾತ, ಪಿತ್ತ, ಕಫ ಅಂತ ಹೇಳಿದೆ. ಪುನಃ ಅದರಲ್ಲಿ 5 ಭಾಗವಾಗಿ ವಿಂಗಡಣೆಯನ್ನ ಮಾಡ್ತಾರೆ. ವಾತದಲ್ಲಿ 5 ರೀತಿ ಬರುತ್ತೆ, ಪಿತ್ತದಲ್ಲಿ 5 ರೀತಿ ಬರುತ್ತೆ, ಹಾಗೂ ಕಫದಲ್ಲಿ ಪುನಃ 5 ರೀತಿಯ ಕಫಗಳು ಬರುತ್ತೆ. ವಾತದಲ್ಲಿ 5 ರೀತಿಗಳು ಯಾವ್ಯಾವುದು? ಪ್ರಾಣ, ಉದಾನ, ವ್ಯಾನ, ಸಮಾನ ಹಾಗೂ ಅಪಾನ. 5 ರೀತಿಯ ವಾತಗಳ ಬಗ್ಗೆ ಹೇಳ್ತಾರೆ. ಪ್ರಾಣಸ್ತು ಮೂರ್ಧರಃ ಅಂತ ಹೇಳ್ತಾರೆ. ಪ್ರಾಣವಾತ ಹೇಳುವಂತಹದ್ದು ತಲೆಯಲ್ಲಿ ಇರುವಂತಹದ್ದು ಮೂರ್ಧರ. ಎರಡನೇ ಹೇಳುವಂತಹದ್ದು ಉದಾನವಾತ. ಉದಾನವಾತ ಹೇಳುವಂತಹದ್ದು ಉರಸ್ಸಿನಲ್ಲಿ ಇರುವಂತಹದ್ದು, ಅಂದ್ರೆ ನಮ್ಮ ಚೆಸ್ಟ್ ನಲ್ಲಿ ಇರುವಂತಹದ್ದು, ಎದೆಯ ಭಾಗದಲ್ಲಿ ಇರುವಂತಹದ್ದು ಉದಾನವಾತ. ವ್ಯಾನವಾತ. ವ್ಯಾನವಾತ ಅಂತಂದ್ರೆ ಹೃದಯ ಹಾಗೂ ರಕ್ತ ಸಂಚಾರಕ್ಕೆ ಸಂಬಂಧಪಟ್ಟಿರುವಂತಹದ್ದು ವ್ಯಾನವಾತ. ಸಮಾನವಾತ. ಸಮಾನವಾತ ಅಂತಂದ್ರೆ ಜಠರದಲ್ಲಿ ಇದ್ದು ಅಥವಾ ನಮ್ಮ ಉದರ ಭಾಗದಲ್ಲಿ ಇದ್ದು ಸರಿಯಾದ ಜೀರ್ಣಕ್ರಿಯೆಗೆ ಹಾಗೂ ಗಾಳಿಯ ಸಂಚಾರಕ್ಕೆ ಅನುವು ಮಾಡಿಕೊಳ್ಳುವಂತಹದ್ದು ಸಮಾನವಾತ. ಉದಾಹರಣೆ ಹೇಳಬೇಕು ಅಂತಂದ್ರೆ ಒಬ್ರು ಬೆಂಕಿ ಹೊಡ್ತಾ ಇರ್ತಾರೆ ಒಲೆಗೆ, ಸ್ವಲ್ಪ ಗಾಳಿಯನ್ನ ಊದ್ತೇವೆ, ಬೆಂಕಿ ಉರಿತಾ ಇರುತ್ತೆ, ನಾವು ಸ್ವಲ್ಪ ಗಾಳಿಯನ್ನ ಕೊಟ್ಟಾಗ ಅಗ್ನಿ ಚೆನ್ನಾಗಿ ವೃದ್ಧಿ ಆಗತ್ತೆ. ಹಾಗೆ ಜೀರ್ಣಶಕ್ತಿ ಆಗ್ತಾ ಇರ್ಬೇಕಿದ್ರೆ ಆ ಒಂದು ಸಮಾನವಾತ ಹೇಳುವಂತಹದ್ದು ಸರಿಯಾದ ಪಚನ ಕ್ರಿಯೆಗೆ ಹೆಲ್ಪ್ ಆಗತ್ತೆ. ಅದಕ್ಕೆ ಸಮಾನವಾತ ಅಂತ ಹೇಳ್ತೀವಿ. ಹಾಗೂ 5ನೇ ಹೇಳಿರುವಂತಹದ್ದು ಅಪಾನವಾತ. ಅಪಾನವಾತ ಹೇಳುವಂತಹದ್ದು ಕರುಳಿನ ತುದಿಯ ಭಾಗದಲ್ಲಿ ಇರುವಂತಹದ್ದು, ಅದಕ್ಕೆ ಅಪಾನವಾತ ಅಂತ ಹೇಳ್ತೀವಿ. ಉದಾಹರಣೆ ಹೇಳ್ಬೇಕು ಅಂತಂದ್ರಕ್ಕೆ ಈಗ ಅಪಾನವಾಯು ಹೋಗತ್ತೆ ಅಂತ ಹೇಳ್ತಾರೆ, ಅಂದ್ರೆ ಆ ಒಂದು ಫ್ಲಾಚುಲೆನ್ಸ್, ಆ ಗಾಳಿ ಗುದದ್ವಾರದಿಂದ ಹೋಗುವಂತಹದ್ದು ಅಪಾನವಾತ. ಹೀಗೆ 5 ರೀತಿಯ ವಾತಗಳ ಬಗ್ಗೆ ಹೇಳ್ತಾರೆ. ಪ್ರಾಣ, ಉದಾನ, ವ್ಯಾನ, ಸಮಾನ ಹಾಗೂ ಅಪಾನ. ಇವೆಲ್ಲದೂ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಅದು ಸಮ್ಯಕ್ ಲಕ್ಷಣಗಳು, ಸಮ್ಯಕ್ ಪ್ರಕೃತಿ ಅಂತ ಹೇಳ್ತೀವಿ. ಅದೇ ಯಾವ್ದಾದ್ರು ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ನಿಮಗೆ ಅದು ರೋಗವನ್ನು ತಂದೊಡ್ತದೆ. ಪ್ರಾಣವಾದ ದೃಷ್ಟಿಯಿಂದ ನರಗಳ ಸಮಸ್ಯೆಗಳು ಬರ್ಬೋದು, ಮೈಗ್ರೇನ್ ಸಮಸ್ಯೆಗಳು ಬರ್ಬೋದು, ಅಥವಾ ಪ್ಯಾರಾಲಿಸಿಸ್ ನಂತ ಸಮಸ್ಯೆಗಳು ಕೂಡ ಬರ್ಬೋದು. ಇದು ನರಗಳಿಗೆ ಸಂಬಂಧಪಟ್ಟಿರುವಂತಹ, ನರ ಮಂಡಲಕ್ಕೆ ಸಂಬಂಧಪಟ್ಟಿರುವಂತಹದ್ದು ಪ್ರಾಣವಾತ. ಹೀಗೆ ಪ್ರತಿಯೊಂದು ವಾತಗಳಲ್ಲಿ ದೃಷ್ಟಿಯಿಂದ ನೋಡ್ತಾ ಹೋಗುತ್ತೆ. ಉದಾನವಾತದ ದೃಷ್ಟಿ ಆದ್ರೆ ಉರಸ್ಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರುತ್ತೆ. ವ್ಯಾನವಾತ ದೃಷ್ಟಿ ಆದ್ರೆ ಹೃದಯಕ್ಕೆ ಹಾಗೂ ರಕ್ತ ಸಂಚಾರಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಪ್ರಾರಂಭವಾಗುತ್ತೆ. ಸಮಾನವಾದ ದೃಷ್ಟಿ ಆದ್ರೆ ಜಠರದಲ್ಲಿ ಸಮಸ್ಯೆಗಳು ಪ್ರಾರಂಭವಾಗುತ್ತೆ. ಅಪಾನದ ದೃಷ್ಟಿ ಆದ್ರೆ ಕರಳಿನಲ್ಲಿ ಸಮಸ್ಯೆಗಳು ಪ್ರಾರಂಭವಾಗುತ್ತೆ. ಇದು ನಾನು ನಿಮ್ಗೆ ಅತ್ಯಂತ ಸಂಕ್ಷಿಪ್ತವಾಗಿ ಇಲ್ಲಿ ವ್ಯಾಖ್ಯಾನವನ್ನ ಕೊಟ್ಟಿರುವಂತಹದ್ದು. ಇದಿಷ್ಟೇ ಅಲ್ಲ, ಇದ್ರ ಹೊರತಾಗಿ ತುಂಬಾ ಕೆಲಸಗಳಿದೆ ನಿಮಗೆ ಅರ್ಥ ಮಾಡ್ಲಿಕ್ಕೆ ಅಂತ ಅತ್ಯಂತ ಸುಲಭವಾಗಿ ಸರಳವಾಗಿ ಇಲ್ಲಿ ನಿಮಗೆ ಹೇಳ್ತಾ ಇರುವಂತಹದ್ದು. ಹಾಗೆ ಪಿತ್ತದಲ್ಲಿ ಕೂಡ 5 ರೀತಿಯ ಪಿತ್ತಗಳು ಬರುತ್ತೆ. ಪಾಚಕ, ರಂಜಕ, ಭ್ರಾಜಕ, ಸಾಧಕ ಹಾಗೂ ಆಲೋಚಕ ಪಿತ್ತ ಅಂತ. ಪಾಚಕ ಪಿತ್ತ ನಮ್ಮ ಡೈಜೆಷನ್ಗೆ ಹೆಲ್ಪ್ ಆಗುವಂತಹದ್ದು, ಜಠರದಲ್ಲಿ ಇರುವಂತಹದ್ದು. ರಂಜಕ ಪಿತ್ತ ಲಿವರ್ನಲ್ಲಿ, ಪ್ಯಾಂಕ್ರಿಯಾಸ್ನಲ್ಲಿ, ಪ್ಲೀಹಾದಲ್ಲಿ, ಇವುಗಳೆಲ್ಲ ಇರುವಂತಹದ್ದು ರಂಜಕ ಪಿತ್ತ. ನಮಗೆ ಬಣ್ಣ ಕೊಡುವಂತಹದ್ದು ರಂಜಕ ಪಿತ್ತ. ಲಿವರಿನಿಂದ ಬೈಲ್ ಪ್ರೊಡಕ್ಷನ್ ಆಗುತ್ತೆ, ಅದರಿಂದ ನಮ್ಮ ದೇಹಕ್ಕೆ ಒಂದು ಬಣ್ಣ ಬರುತ್ತೆ, ಅದು ರಂಜಕ ಪಿತ್ತ. ರಸರಂಜನಾಥ್ ಅಂತ ಹೇಳ್ತಾರೆ. ಸಾಧಕ ಪಿತ್ತ ಎಲ್ಲ ಹಾರ್ಮೋನ್ ಸಿಸ್ಟಮ್ಸ್ ಗಳೆಲ್ಲವೂ ಕೂಡ ಸಾಧಕ ಪಿತ್ತದ ಅಡಿಯಲ್ಲಿ ಬರುತ್ತೆ. ಭ್ರಾಜಕ ಪಿತ್ತ ನಮ್ಮ ಚರ್ಮದಲ್ಲಿ ಕೂಡ ಪಿತ್ತ ಇರುತ್ತೆ. ಕೆಲವೊಬ್ಬರಿಗೆ ತುರ್ಕೆ ಬರುತ್ತೆ ಹೇಳ್ತಾರೆ, ಹಳೆ ಕಾಲದಲ್ಲಿ ಗಂದಗೆ ಟೈಪ್ ಬಂದಂಗ ಆಗತ್ತೆ, ಅರಟಿಕೆರೆ ರ್ಯಾಷಸ್ ಬರುತ್ತೆ, ಓಹೋ ಚರ್ಮದಲ್ಲಿ ಪಿತ್ತದ ಅಂಶ ಇದೆ ಅಂತ ಹೇಳ್ತಾರೆ. ಅಲ್ಲಿ ಪಿತ್ತ ಶಮನ ಮಾಡಿದ್ರೆ, ಕೆಲವೊಬ್ಬರಂತೂ ಇನ್ನು ಮನೆ ಔಷಧಿಯಾಗಿ ಸ್ವಲ್ಪ ಮುರುಗ್ಲು ಹುಳಿಯನ್ನ, ಬಿಳಿ ಮುರುಗ್ಲು ಹುಳನ್ನ ನೀರಿಗೆ ಹಾಕೊಂಡು ಕುಡಿ, ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ. ಆವಾಗ ಚರ್ಮದಲ್ಲಿರುವಂತಹ ತುರ್ಕೆ ಕೂಡ ಕಡಿಮೆ ಆಗುತ್ತೆ. ಅಂದ್ರೆ ಪಿತ್ತ ಹೇಳುವಂತಹದ್ದು ಚರ್ಮದಲ್ಲಿ ಕೂಡ ಇರುತ್ತೆ, ಅದಕ್ಕೆ ಭ್ರಾಜಕ ಪಿತ್ತ ಅಂತ ಹೇಳ್ತಾರೆ. ಹಾಗೂ ಆಲೋಚಕ ಪಿತ್ತ. ಆಲೋಚಕ ಪಿತ್ತ ಹೇಳುವಂಥದ್ದು ಕಣ್ಣಿನಲ್ಲಿ ಇರುವಂತಹ ಪಿತ್ತ. ಕೆಲವೊಬ್ರಿಗೆ ನೋಡಿ ಕಣ್ಣು ಉರಿತಾ ಇರುತ್ತೆ, ಅಜ್ಜಿಯಂದಿರೆಲ್ಲ ಹೇಳ್ತಾ ಇರ್ತಾರೆ, ಅದು ಪಿತ್ತಕ್ಕಾಗಿದ್ದ, ಬೇರೆ ತೊಂದರೆ ಇಲ್ಲ, ಕಣ್ಣು ಉರಿಯುತ್ತೆ ಅಂತ ಹೇಳ್ತಾರೆ. ಪಿತ್ತ ಶಮನ ಮಾಡಿದ್ರೆ ಕಣ್ಣು ಉರಿಯುವುದು ಕೂಡ ಕಡಿಮೆ ಆಗುತ್ತೆ. ಹೀಗೆ 5 ರೀತಿಯ ಪಿತ್ತದ ಬಗ್ಗೆ ಹೇಳ್ತಾರೆ. ಹಾಗೆ 5 ರೀತಿಯ ಕಫಗಳ ಬಗ್ಗೆ ಕೂಡ ಹೇಳ್ತಾರೆ. ತರ್ಪಕ, ಬೋಧಕ, ಕ್ಲೇದಕ,
ಶ್ಲೇಷಕ ಹಾಗೂ ಅವಲಂಬಕ ಕಫದ ಬಗ್ಗೆ ಹೇಳ್ತಾರೆ. ತರ್ಪಕ ಕಫ ಹೇಳುವಂಥದ್ದು ನಮ್ಮ ಮೆದುಳಿನಲ್ಲಿ ಇರುವಂತಹದ್ದು. ಕಫ ಅಂತಂದ್ರೆ ಮ್ಯೂಕಸ್ ಟೈಪ್ ಅಲ್ಲಿ ಇರುವಂತಹ ಒಂದು ಅಂಶ ಅಂತ ಅರ್ಥ. ತರ್ಪಕ ಕಫ ಅಂತಂದ್ರೆ ಸೈನಸ್ ಗಳಿಗೆ ಹೆಲ್ಪ್ ಆಗುವಂತಹದ್ದು. ಅದು ದುಷ್ಟಿ ಆಯ್ತು ಅಂತಂದ್ರೆ ಸೈನಸ್ ಪ್ರಾಬ್ಲಮ್ಗಳು ಬರುತ್ತೆ. ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅದು ಕೂಡ ಒಂದು ಮ್ಯೂಕಸ್ ಟೈಪ್ ಅಲ್ಲಿ ಇರುವಂತಹದ್ದು, ಅದು ಕೂಡ ತರ್ಪಕ ಕಫದಲ್ಲಿ ಬರುತ್ತೆ. ಬೋಧಕ ಕಫ ನಮ್ಮ ಗಂಟಲಿನಲ್ಲಿ ಇರುವಂತಹದ್ದು. ಕ್ಲೇದಕ ಕಫ ನಮ್ಮ ಜಠರದಲ್ಲಿ ಇರುವಂತಹದ್ದು. ಅವಲಂಬಕ ಕಫ ನಮ್ಮ ಉರಸಿನಲ್ಲಿ ಇರುವಂತಹದ್ದು. ಹಾಗೂ ಶ್ಲೇಷಕ ಕಫ ಹೇಳುವಂತಹದ್ದು ನಮ್ಮ ಜಾಯಿಂಟ್ಸ್ ಗಳಲ್ಲಿ ಇರುವಂತಹದ್ದು. ಹೇಗೆ ನಾವು ಡೋರಿಗೆ ಆ ಹಿಂಜಸ್ಸಿಗೆ ಬಿಜಾಗರ ಏನಿರುತ್ತೆ ಅದಕ್ಕೆಲ್ಲ ಆಯಿಲ್ ಹಾಕ್ತೇವೆ ನೋಡಿ, 15 ದಿವಸಕ್ಕೆ ಒಂದ್ಸಲ, ತಿಂಗಳಿಗೆ ಒಂದ್ಸಲ, 6 ತಿಂಗಳಿಗೆ ಒಂದ್ಸಲ ನಾವು ಅದಕ್ಕೆ ಆಯಿಲ್ ಹಾಕ್ತೇವೆ. ವೆಹಿಕಲ್ಸಿಗೆಲ್ಲ ಗ್ರೀಸಿಂಗ್ ಮಾಡ್ತೇವೆ. ಯಾಕೆ? ಇದು ಸೌಂಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ಅಂತ. ಅದು ಕುಯ್ ಕುಯ್ ಅಂತ ಸೌಂಡ್ ಬರ್ತಾ ಇರುತ್ತೆ, ಡೋರ್ ಎಲ್ಲ ಸೌಂಡ್ ಮಾಡುತ್ತೆ. ಆವಾಗ ನಾವೇನ್ ಮಾಡ್ತೇವೆ, ಅದಕ್ಕೆ ಆಯಿಲ್ ಹಾಕ್ತೇವೆ. ಹಾಗೆ ನಮ್ಮ ಜಾಯಿಂಟ್ಸ್ ಗಳಲ್ಲಿ, ಮಂಡಿಯಲ್ಲಿ, ಕೈಯಲ್ಲಿ, ಬೆನ್ನಿನಲ್ಲಿ, ಪ್ರತಿಯೊಂದು ಜಾಯಿಂಟ್ ಗಳಲ್ಲಿ ಕಫದ ಅಂಶ ಇರುತ್ತೆ. ಶ್ಲೇಷಕ ಕಫ ಅಂತ ಹೇಳ್ತೀವಿ. ಆ ಶ್ಲೇಷಕ ಕಫ ಆ ಗ್ರೀಸಿಂಗ್ ಕೆಲಸವನ್ನ ಮಾಡುತ್ತೆ. ಅದು ಡ್ರೈ ಆಯ್ತು ಹೇಳಾದ್ರೆ, ಆ ಕಫ ಕ್ಷಯ ಆಯ್ತು, ಕ್ಷೀಣ ಆಯ್ತು ಹೇಳಾದ್ರೆ ನಮ್ಗೆ ಆ ಒಂದು ಜಾಯಿಂಟ್ ನ ಸಮಸ್ಯೆಗಳು ಪ್ರಾರಂಭವಾಗುತ್ತೆ. ಕಫ ಡ್ರೈ ಆಗ್ತಾ ಬರುತ್ತೆ. ಆ ಜಾಗದಲ್ಲಿ ವಾತ ಬಂದು ಸೇರ್ಕೊಳ್ಳುತ್ತೆ. ಏನು ಕಫದಂಶ ಕಡಿಮೆ ಆಯ್ತು, ಗ್ರೀಸ್ನಂಶ ಕಡಿಮೆ ಆಯ್ತು, ಆ ಭಾಗದಲ್ಲಿ ವಾತ ಬಂದು ಸೇರಿಸ್ಕೊಂತು. ವಾತದಂಶ ಹೆಚ್ಚಿಗೆ ಆಯ್ತು. ಸಂಧಿಗತ ವಾತ ಅಂತ ಹೇಳಿದ್ರು. ಸಂಧಿಯಲ್ಲಿ ವಾತ ಬಂದು ಸೇರ್ಕೊಂಡಾಗ ಸಂಧಿವಾತ ಆಯ್ತು. ಹೀಗೆ ಅತ್ಯಂತ ಸರಳವಾಗಿ ಆಯುರ್ವೇದದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ವಾತ ಹೆಚ್ಚಿಗೆ ಆದ್ರೂ ಸಮಸ್ಯೆ, ಕಡಿಮೆ ಆದ್ರೂ ಸಮಸ್ಯೆ. ಅದು ಸಮಾನವಾಗಿ ಇರಬೇಕು, ಸರಿಯಾದ ರೀತಿಯಲ್ಲಿ ಇರಬೇಕು. ವೃದ್ಧಿ ಆದ್ರೂ ಸಮಸ್ಯೆ, ಕ್ಷಯ ಆದ್ರೂ ಸಮಸ್ಯೆ. ಕ್ಷೀಣನೂ ಆಗ್ಬಾರ್ದು, ವೃದ್ಧಿನೂ ಆಗ್ಬಾರ್ದು. ಗಾಳಿ ಬೀಸ್ತಾ ಇರತ್ತೆ, ನಮ್ಗೆ ಹಿತ ಅನ್ಸತ್ತೆ, ಅದು ನಮ್ಮ ದೇಹಕ್ಕೆ ಹಿತ ಅನ್ಸತ್ತೆ, ತಂಪು ಅನ್ಸತ್ತೆ. ಯಾಕಂತಂದ್ರೆ ತತ್ರೂಕ್ಷ ಲಘು ಶೀತಕರ ಸೂಕ್ಷ್ಮಶ್ಚಲೋ ನಿಲಹ ಅಂತ ಹೇಳ್ತಾರೆ. ನಮಗೆ ಶೀತ ಗುಣವನ್ನ ಕೊಡುವಂತಹದ್ದು, ತಂಪನ್ನ ಮಾಡುವಂತಹದ್ದು. ಆದ್ರೆ ಅದೇ ಗಾಳಿ ಸಿಕ್ಕಾಪಟೆ ಬೀಸಿದ್ರೆ ನಮಗೆ ಹಿತ ಅನ್ಸೋದಿಲ್ಲ. ಸಿಕ್ಕಾಪಟೆ ಜೋರಾಗಿ ಫ್ಯಾನ್ ಹಾಕೊಂಡ್ರೆ ಒಂದ್ 2 ನಿಮಿಷ ಓಕೆ, ಒಂದ್ 5 ನಿಮಿಷ ಓಕೆ. ತುಂಬಾ ತಿರ್ಕೊಳ್ಳಿ ನಮ್ಗದು ಡಿಸ್ಟರ್ಬ್ ಆಗುತ್ತೆ. ಜೋರಾಗಿ ಗಾಳಿ ಬೀಸಿದ್ರೆ, ಚಂಡಮಾರುತ ಅಂತ ಗಾಳಿಗಳು ಬೀಸಿದ್ರೆ ನಮ್ಗೆ ಅದು ಹಾನಿಯನ್ನ ಕೊಡ್ತದೆ ಹೊರತು ಹಿತವನ್ನ ಕೊಡೋದಿಲ್ಲ. ಹಾಗೆ ನಮ್ದು ಒಳಗಡೆನೂ ಕೂಡ ಸರಿಯಾಗಿ ಗಾಳಿ ಸಂಚಾರ ಮಾಡ್ತಾ ಇದ್ರೆ ನಮಗೆ ಅದು ಹಿತ ಅನ್ಸುತ್ತೆ. ಸರಿಯಾಗಿ ಗಾಳಿ ಸಂಚಾರ ಆಗ್ತಾ ಇಲ್ಲ, ಅತ್ಯಂತ ಹೆಚ್ಚಿಗೆ ಆಗ್ತಾ ಇದೆ ಅಂತಂದ್ರೆ ಅದು ನಮ್ಗೆ ತೊಂದರೆಯನ್ನ ಕೊಡ್ತದೆ. ಪಕ್ಷಾಘಾತ, ಹೆಮಿಪ್ಲೇಜಿಯಾ ಅಂತ ಹೇಳ್ತೇವೆ, ಸರ್ವಾಂಗವಾತ, ಏಕಾಂಗವಾತ, ಹೀಗೆ ವಾತ ಸಮಸ್ಯೆಗಳು ಪ್ರಾರಂಭವಾಗ್ತಾ ಹೋಗುತ್ತೆ. ಗಾಳಿನೇ ಇಲ್ಲ ಅಂತಂದ್ರೆ ಕೂಡ ನಮ್ಮ ಹತ್ರ ಉಸಿರಾಡ್ಲಿಕ್ಕೆ ಆಗೋದಿಲ್ಲ. ಗಾಳಿ ಹೆಚ್ಚಿಗೆ ಆದ್ರೂ ಸಮಸ್ಯೆ, ಕಡಿಮೆ ಆದ್ರೂ ಸಮಸ್ಯೆ. ಸರಿಯಾದ ಪ್ರಮಾಣದಲ್ಲಿ ಇದ್ದಷ್ಟು ನಮ್ಗದು ಅನುಕೂಲ ಆಗ್ತಾ ಹೋಗುತ್ತೆ. ಹಾಗೆ ಪಿತ್ತಕ್ಕೆ ಬಂದ್ರು ಕೂಡ ಹಾಗೆ. ಈಗ ಬೆಂಕಿ ಹೇಳುವಂತಹದ್ದು, ಬೆಂಕಿ ಹೆಚ್ಚಿಗೆ ಆದ್ರೂ ಸಮಸ್ಯೆ, ಬೆಂಕಿ ಕಡಿಮೆ ಆದ್ರೂ ಸಮಸ್ಯೆ. ಸಿಕ್ಕಾಪಟ್ಟೆ ಬೆಂಕಿ ಇದ್ರೆ ಏನಾಗುತ್ತೆ, ನೀವೊಂದು ಅಡುಗೆ ಮಾಡ್ಲಿಕ್ಕೆ ಒಂದು ಅನ್ನ ಇಟ್ಟಿರ್ತೀರಿ, ನೀರ್ ಹಾಕಿರ್ತೀರ, ದೊಡ್ಡ ಬೆಂಕಿ ಇಟ್ಬಿಟ್ರೆ ಸರಿಯಾಗಿ ಅನ್ನ ಪಕ್ವವಾಗಿ ಬೇಯೋದಿಲ್ಲ, ಕತ್ತೋಗತ್ತೆ. ಅದು ಬೆಂಕಿನೇ ಅತ್ಯಂತ ಸಣ್ಣ ಬೆಂಕಿ ಇಟ್ಟರೆ ಹೇಳಾದ್ರೆ ಬೆಳಗಿನ ಸಂಜೆವರೆಗೆ ಇಟ್ಟರೆ ನಿಮ್ಗೆ ಅನ್ನ ರೆಡಿ ಆಗಲ್ಲ. ಹೀಗೆ ವೃದ್ಧಿ ಹಾಗೂ ಕ್ಷಯ, ಅತ್ಯಂತ ಹೆಚ್ಚಿಗೆ ಆದ್ರೂ ಸಮಸ್ಯೆ, ಅತ್ಯಂತ ಕಡಿಮೆ ಆದ್ರೂ ಸಮಸ್ಯೆ. ಅದು ಸರಿಯಾದ ಪ್ರಮಾಣದಲ್ಲೇ ಇರಬೇಕು. ನಮ್ಮ ಡೈಜೆಷನ್ ಕೂಡ ಹಾಗೆ, ಅಗ್ನಿ ಹೆಚ್ಚಿಗೆ ಆದ್ರೂ ಸಮಸ್ಯೆ ಆಗತ್ತೆ, ಕಡಿಮೆ ಆದ್ರೂ ಸಮಸ್ಯೆ ಆಗತ್ತೆ. ಕಡಿಮೆ ಆಯ್ತು ಹೇಳಾದ್ರೆ ಆಮದ ರೂಪದಲ್ಲಿ ಅದು ನಮಗೆ ರೋಗಗಳನ್ನು ತಂದೊಡ್ಡತ್ತೆ. ಎಲ್ಲ ರೋಗಗಳು ಅಗ್ನಿಯಿಂದ ಬರೋದು ಅಂತ ಹೇಳ್ತಾರೆ. ರೋಗ ಸರ್ವೇ ಅಪಿ ಮಂದಾಗ್ನವ್ ಅಂತ ಹೇಳ್ತಾರೆ. ಆ ಮಂದ ಅಗ್ನಿಯಿಂದ ತುಂಬಾ ವ್ಯಾಧಿಗಳು ಬರುತ್ತೆ ಅಂತ ಹೇಳ್ತಾರೆ. ನಿಮಗೆ ಮುಂದಿನ ವಿಡಿಯೋದಲ್ಲಿ ಅಗ್ನಿಯ ಬಗ್ಗೆ, ಆಮದ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಇವತ್ತು ನೀವು ಇದನ್ನ ಮೊದಲು ಸರಿಯಾಗಿ ತಿಳ್ಕೊಳ್ಳಿ. ಮುಂದಿನ ವಿಡಿಯೋಕ್ಕೆ ಇದು ತುಂಬಾ ನಿಮ್ಗೆ ಹೆಲ್ಪ್ ಆಗತ್ತೆ. ಹಾಗೆ ಕಫ, ಈಗ ನೀರು ನಾವು ಒಂದು ವಾಟರ್ ಕಂಪೇರ್ ಮಾಡ್ಬೋದು. ಜಸ್ಟ್ ಫಾರ್ ಕಂಪ್ಯಾರಿಸನ್, ನೀರು ನಮ್ಮ ದೇಹದಲ್ಲಿ ಹೆಚ್ಚಿಗೆ ಆದ್ರೂ ಸಮಸ್ಯೆ, ಕಡಿಮೆ ಆದ್ರೂ ಸಮಸ್ಯೆಯನ್ನು ತಂದೊಡ್ಡುತ್ತೆ. ನಮ್ಗೆ ನೀರು ಬೇಕು, ನಮ್ಮ ಒಂದು ನೇಚರ್ ನಮ್ಗೆ ನೀರು ಬೇಕು. ನೀರೇ ಆವರ್ಸ್ಕೊಂಡ್ಬಿಟ್ರೆ, ತುಂಬ ಹೋಗ್ಬಿಟ್ರೆ ನಮ್ಮ ಹತ್ರ ನಿಲ್ಲಿಕ್ಕೆ ಆಗ್ತದ್ಯಾ, ಇರ್ಲಿಕ್ಕೆ ಆಗ್ತದ್ಯಾ? ಆಗೋದಿಲ್ಲ. ನೀರು ಇಲ್ದಿದ್ರೆ ಅದು ಸಮಸ್ಯೆ. ಹೀಗೆ ಪ್ರಕೃತಿಯಲ್ಲಿ ಹೇಗೆ ನಾವು ವಾತಪಿತ್ತ ಕಫಗಳು, ಗಾಳಿ, ಬೆಂಕಿ ಹಾಗೂ ನೀರನ್ನ ನೋಡ್ತೀವ, ಹಾಗೆ ನಮ್ಮ ದೇಹದ ಒಳಗಡೆನೂ ಕೂಡ ಗಾಳಿ, ಬೆಂಕಿ ಹಾಗೂ ನೀರು, ಇದು ಮೂರೂ ಕೂಡ ಬ್ಯಾಲೆನ್ಸ್ ಹಾಕೊಂಡು ಕೆಲಸವನ್ನ ಮಾಡ್ತಾ ಹೋಗ್ಬೇಕು. ಆವಾಗಷ್ಟೇ ನಾವು ಸ್ವಸ್ಥವಾಗಿ ಬದುಕಲಿಕ್ಕೆ ಅನುಕೂಲ ಆಗತ್ತೆ. ಸ್ವಸ್ಥವಾಗಿ ಬದುಕಬೇಕು ಹೇಳಾದ್ರೆ ಇವೆಲ್ಲದೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಇರಬೇಕು, ಸರಿಯಾಗಿ ಕೆಲಸವನ್ನ ಮಾಡ್ತಾ ಇರಬೇಕು. ಆವಾಗ ನಾವು ಆರೋಗ್ಯವಂತರಾಗಿ ಬದುಕಲಿಕ್ಕೆ ಆಗತ್ತೆ. ಇವತ್ತು ನಾನು ನಿಮ್ಗೆ ಆಯುರ್ವೇದದಲ್ಲಿ ತ್ರಿದೋಷದ ಬಗ್ಗೆ ಹೇಳಿದೆ. ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ
ಆಮದ ಬಗ್ಗೆ, ಸಪ್ತಧಾತುವಿನ ಬಗ್ಗೆ, ತ್ರಿದೋಷಗಳ ಬಗ್ಗೆ, ಇವೆಲ್ಲದ್ರ ಬಗ್ಗೆ ಕೂಡ ಹೇಳ್ತಾ ಬರ್ತೇನೆ. ನೀವಿನ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮುಂದೆ ಹಾಕ್ತಾ ಇರುವಂತ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತಾ ಇರುತ್ತೆ. ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಆಯುರ್ವೇದದ ಹೊಸ ಹೊಸ ಸಿದ್ಧಾಂತಗಳ ಮುಂದೆ ನಿಮ್ಗೆ ಬರ್ತೇನೆ. ಆಯುರ್ವೇದವನ್ನ ನಿಮ್ಮೆಲ್ಲರಿಗೂ ಕೂಡ ತಿಳಿಸುವ ಒಂದು ಕಿರು ಪ್ರಯತ್ನವನ್ನ ಮಾಡ್ತೇನೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಆವಾಗ ಪ್ರತಿಯೊಬ್ಬರಿಗೂ ಕೂಡ ಈ ಆಯುರ್ವೇದ ಅಂತಂದ್ರೆ ಏನು ಹೇಳುವಂತಹದ್ದು ತಿಳಿತಾ ಹೋಗುತ್ತೆ. ನೀವೆಲ್ಲರೂ ಇದನ್ನು ಉಪಯೋಗಿಸ್ತಾ ಹೋದ್ರೆ ನಾವೆಲ್ಲರೂ ಸ್ವಸ್ಥವಾಗಿ ಬದುಕಬಹುದು. ಎಲ್ಲರೂ ಕೂಡ ಆರೋಗ್ಯವಂತರಾಗಿ ಬದುಕಬಹುದು. ಸ್ವಸ್ತಿ ಬಿಸೋದನ. ನಮಸ್ತೆ.